ಉದ್ದೇಶವಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ನಾಳೆಯಿಂದ 18/3/26 ನಾಳೆಯಿಂದ ಜಾರಿಗೆ ಬರೋ ರೀತಿಯಲ್ಲಿ ಪ್ರತಿ ಲೀಟರ್ಗೆ 37 ರೂಪಾಯಿ 85 ಪೈಸೆ ಇತ್ತು ಅಲ್ವಾ? ಅದನ್ನೀಗ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರಿಂದ 39 ರೂಪಾಯಿ 85 ಪೈಸೆ ಹಾಗೂ ಉತ್ಪಾದಕರಿಗೆ ಫ್ಯಾಟ್ 8.5 SNP ಇರುವಂಥ ಹಾಲಿಗೆ 35 ರೂಪಾಯಿ 40 ಪೈಸಾ ಇತ್ತು. ಈಗ 2 ರೂಪಾಯಿ ಸೇರಿಸ್ಕೊಂಡ್ರೆ 37 ರೂಪಾಯಿ 40 ಪೈಸೆ ಕೊಡೋದು ಅಂತ ಇವತ್ತು ಒಂದು ತೀರ್ಮಾನ ಮಾಡಿದ್ದೀವಿ. ಅದ್ರ ಜೊತೆಗೆ ಹಾಲು ಉತ್ಪಾದಕರಿಗೆ ರಾಸುಗಳಿಗೆ ಅವಾಗಲೇ ಹೇಳಿದ ರೀತಿಯಲ್ಲಿ ವರ್ಷಕ್ಕೆ 3 ಸಾರಿ ಸರಾಸರಿ ವಿಮೆ ಮಾಡಿಸಲು ತೀರ್ಮಾನ ತಗೊಂಡಿದ್ವಿ. 26-27ನೇ ಸಾಲಿಗೆ 70,000 ಇದ್ದು 80,000 ಕ್ಲೈಮ್ ಆಗೋ ರೀತಿಯಲ್ಲಿ ಇವತ್ತು ತೀರ್ಮಾನ ಆಗಿದೆ. ಮತ್ತು ಅದೇ ರೀತಿ ಬೇಸಿಗೆ ಅವಧಿಯಲ್ಲಿ ಹಸಿರು ಮೇವು ಬೆಳೆಕ್ಕೆ ಬೀಜ 50% ಸಬ್ಸಿಡಿಯಲ್ಲಿ ಕೊಡೋದು. ಬೀಜ ಬಿತ್ತನೆ ಬೀಜ ಜೋಳ ಮೇವು ಬೆಳೆಯುವಂಥ ಬೀಜಕ್ಕೆ ಜೊತೆಗೆ 1 ಎಕರೆಗೆ 3,000 ರೂಪಾಯಿಗೆ ಹಸಿರು ಮೇವು ಬೆಳೆಯೋದಕ್ಕೆ 3,000 ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕು ಅಂತೇಳಿ ಸುಮಾರು 1,000ಕ್ಕಿಂತ ಹೆಚ್ಚಿಗೆ ಎಕರೆಗಳು ಎಷ್ಟಾದ ಬರ್ಬೋದು ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಉದ್ದೇಶ ಏನಂದ್ರೆ ಇದು ಉದ್ದೇಶ ಬೇಸಿಗೆಯಲ್ಲಿ ಹಸಿರು ಮೇವು ತೊಂದರೆ ಆಗಬಾರ್ದು. ಅವನ ಹಾಲು ಉತ್ಪಾದಕ ಅವನ ಹಸುಗಳಿಗೂ ಬೆಳ್ಕೊಬಹುದು. ಅದ್ರ ಜೊತೆಗೆ ಬೇರೆ ಹಸುಗಳು ಹಾಲು ಉತ್ಪಾದಕರಿಗೆ ಹಸಿರು ಮೇವನ್ನ ಅವನು ಮಾರಾಟ ಕೂಡ ಮಾಡ್ಕೊಬಹುದು. ಆದರೆ ಉದ್ದೇಶ ಏನಂದ್ರೆ ಬೇಸಿಗೆಯಲ್ಲಿ ಹಸಿರು ಮೇವು ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಲು ಉತ್ಪಾದನೆ ಕಡಿಮೆ ಆಗ್ಬಿಡ್ತದೆ ಮೇವು ಸಿಕ್ಕಲಿಲ್ಲ ಅಂದರೆ, ಮತ್ತು ಗುಣಮಟ್ಟ ಕೂಡ ಕಡಿಮೆ ಆಗಿಬಿಡ್ತದೆ. ಅದರಿಂದ ಹಾಲು ಉತ್ಪಾದನೆ ಮತ್ತು ಗುಣಮಟ್ಟ ಕಾಪಾಡೋದಕ್ಕಾಗಿ ಈ ಒಂದು ಯೋಜನೆ ಕೂಡ ತೀರ್ಮಾನ ಕೂಡ ತಗೊಂಡಿದ್ದೀವಿ ಇವತ್ತು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಒಕ್ಕೂಟದಲ್ಲಿ ಸುಮಾರು 202